ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಮೆಜರ್ಸ್ ಆಫ್ ಡಿಸ್ಪರ್ಷನಲ್ಲಿ ಥಿಯರಿ ಪಾರ್ಟ್ ಏನೇನು ಬರ್ಬೋದು ಅಂತ ಇವಾಗ ಸ್ಟಡಿ ಮಾಡೋಣಂತೆ. ಮೆಜರ್ಸ್ ಆಫ್ ಡಿಸ್ಪರ್ಷನಲ್ಲಿ ನೋಡೋಣ, ನಾನು ಬರ್ದು ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ನಿಮಗೆ ಫಸ್ಟ್ ಬಂದುಬಿಟ್ಟು ಯೂನಿವೇರಿಯೇಟ್ ಡೇಟಾ ಅಂದರೆ ಏನು? ಯೂನಿವೇರಿಯೇಟ್ ಡೇಟಾ ಅಂದಾಗ ಅಲ್ಲಿ ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮೆಜರ್ಸ್ ಆಫ್ ಡಿಸ್ಪರ್ಷನ್ನು, ಮೆಜರ್ಸ್ ಆಫ್ ಸ್ಕ್ಯೂನೆಸ್ಸು ಮತ್ತು ಮೆಜರ್ಸ್ ಆಫ್ ಕ್ಯೂಟೋಸಸ್ಸು ನಿಮಗೆ ಸ್ಟಡಿಗೆ ಬರೋದು. ಫಸ್ಟ್ ಒಂದು ಬಂದುಬಿಟ್ಟು ಮೆಜರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಈಸ್ ನಥಿಂಗ್ ಬಟ್ ದಟ್ ಈಸ್ ಎವರೇಜಸ್ ಅಂತ ಬರುತ್ತೆ. ಡೆಫಿನಿಷನ್ ಬಂದುಬಿಟ್ಟು ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಇದ್ರದ್ದು ಏನಂದರೆ ಮೇನ್ ಅಂದರೆ ಡೆಫಿನಿಷನ್ನು. ವಾಟ್ ಈಸ್ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕೇಳ್ಬೋದು, ಅಥವಾ ವಾಟ್ ಈಸ್ ಎವರೇಜ್ ಅಂತ ಕೇಳ್ಬೋದು. ನಿಮಗೆ ಡೆಫಿನಿಷನ್ ಬೇಕಿಲ್ಲಿ ಫಸ್ಟು, ಯಾಕಂದರೆ 1 ಮಾರ್ಕಿಗೆ ಡೆಫಿನಿಷನ್ನು ಮತ್ತು ವಾಟ್ ಆರ್ ದ ಎಸೆನ್ಷಿಯಲ್ಸ್ ಆಫ್ ಗುಡ್ ಎವರೇಜ್ ಅಂತ ಅಂದರೆ ಅಲ್ಲಿ 2 ಗುಡ್ ಎವರೇಜಸ್ ತಗೊಳ್ತೀರಾ, ಗುಡ್ ಎಸೆನ್ಷಿಯಲ್ಸ್. ಇಲ್ಲೂ ಕೂಡ ನಿಮಗೆ ಥಿಯರಿ ಪಾರ್ಟು ಜಾಸ್ತಿ ಇರೋದಿಲ್ಲ. ಭಾಳ ಅಂದರೆ ನಿಮಗೆ 2 ಮಾರ್ಕ್ಸಲ್ಲಿ ಮಾತ್ರ ಡೆಫಿನಿಷನ್ ಬರುತ್ತೆ. ಉಳ್ಕಿದೆಲ್ಲ ನಿಮಗೆ ಬರೋದಲ್ಲಿ ಪ್ರಾಕ್ಟಿಕಲ್ ಪಾರ್ಟೇ ಬರೋದು. ಈಗ ನಾನು ಬೇರೆ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ನೋಡಿದಾಗ ಅಲ್ಲಿ ಬಂದಿರೋದು 2 ಮಾರ್ಕ್ಸಿಗೆ ಮಾತ್ರ ಇಲ್ಲಿ ಥಿಯರಿ ಪಾರ್ಟು. ಓಕೆ, ನೆಕ್ಸ್ಟು ಟೈಪ್ಸ್ ಆಫ್ ಎವರೇಜಸ್. ವಾಟ್ ಆರ್ ದ ಟೈಪ್ಸ್ ಆಫ್ ಎವರೇಜಸ್ ಅಂದಾಗ ಅಲ್ಲಿ ಮೀನು, ಮೀಡಿಯನ್ನು, ಮೋಡು, ಜಾಮೆಟ್ರಿಕ್ ಮೀನು ಮತ್ತು ಹಾರ್ಮೋನಿಕ್ ಮೀನು. ದೆನ್ ಅಲ್ಲಿ ಆಲ್ ಡೆಫಿನಿಷನ್ಸ್ ಪ್ಲಸ್ ಫಾರ್ಮುಲಾಸನ್ನು ಮಾಡ್ಕೊಳ್ಬೇಕಾಗತ್ತೆ. ಎಲ್ಲ ಫಾರ್ಮುಲಾಸು ಬೇಕಾಗುತ್ತೆ. ಯಾಕಂದರೆ 2 ಮಾರ್ಕ್ಸಿಗೂ ಬೇಕು, ನಿಮಗೆ 5 ಮಾರ್ಕ್ಸಿಗೂ ಬೇಕು, ಮತ್ತು 10 ಮಾರ್ಕ್ಸಿಗೂ ಕೂಡ ಅಲ್ಲಿ ಡೆಫಿನಿಷನ್ನು ಮತ್ತು ಡೆಫಿನಿಷನ್ ಮಾತ್ರ 2 ಮಾರ್ಕ್ಸಿಗೆ. ಆಲ್ ಫಾರ್ಮುಲಾಸ್ ಬೇಕಾಗಿರೋದು ನಮಗೆ 10 ಮಾರ್ಕ್ಸ್ವರೆಗೂ ಬೇಕಾಗುತ್ತೆ. ಯಾಕಂದರೆ ಪ್ರಾಬ್ಲಮ್ಸಲ್ಲಿ ಮಾಡಬೇಕಂದ್ರೆ ನಮಗೆ ಫಾರ್ಮುಲಾ ಪರ್ಫೆಕ್ಟ್ ಇರಬೇಕು. ಫಾರ್ಮುಲಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಯು ಆರ್ ಕ್ಯಾಲ್ಕುಲೇಟಿಂಗ್ ಆಸ್ ಮೀನು, ಮೀಡಿಯನ್ನು, ಮೋಡ್, ಅದನ್ನೆಲ್ಲ. ಹೌದಾ? ಇದನ್ನು ಇಲ್ಲಿ ನೀವು ಡೆಫಿನೇಷನು ಫಾರ್ಮುಲಾಸ್ ಅಷ್ಟು ಪರ್ಫೆಕ್ಟ್ ಇದ್ದರೆ ಎಲ್ಲದು, ಈಗ ಮೀನ್ ಅಂದ್ರೇನು, ಮೀಡಿಯನ್ ಅಂದ್ರೇನು, ಅದ್ರದ್ದು ಮೆರಿಟ್ಸು ಮತ್ತು ಡಿಮೆರಿಟ್ಸ್ನ ಒಂದು ಸ್ವಲ್ಪ 1 and 2 ಮಾರ್ಕ್ಸ್ಗೆ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ. ಅದನ್ನು ಬಿಟ್ಟರೆ ಡೆಫಿನಿಷನ್ನು, ಫಾರ್ಮುಲಾಸು, ಮೆರಿಟ್ಸು, ಡಿಮೆರಿಟ್ಸ್ ಆಫ್ ಆಲ್ ದೀಸ್ ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನ್ವರೆಗೂ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ. ದೆನ್ ಬಂದುಬಿಟ್ಟು ನಿಮಗೆ ಡಿಸ್ಪರ್ಷನ್ ಚಾಪ್ಟ್ರು ಕೂಡ ಅಲ್ಲಿ ತುಂಬಾ ಅಂದರೆ ಪ್ರಾಕ್ಟಿಕಲ್ ಪಾರ್ಟ್, ಅದು ಕೂಡ ಫುಲ್ ಪ್ರಾಕ್ಟಿಕಲ್ ಪಾರ್ಟು. ಅದರಲ್ಲಿ ಸಣ್ಣದು ನಿಮಗೆ ಥಿಯರಿ ಪಾರ್ಟ್ ಅಂದರೆ ಅಲ್ಲೂ ಕೂಡ ಡೆಫಿನಿಷನ್ನೇ ಬರೋದು. ತೋರಿಸ್ತೀನಿ ನೋಡಿ ಈಗ. ಮೆಜರ್ಸ್ ಆಫ್ ಡಿಸ್ಪರ್ಷನ್ ನೋಡಿ ಇಲ್ಲಿ. ಮೀಡಿಯನ್ನು, ಕ್ವಾರ್ಟೈಲ್ಸು, ಡೆಸೈಲ್ಸು, ಪರ್ಸಂಟೈಲ್ಸು, ಇದು ಪಾರ್ಟೇಷನ್ ವ್ಯಾಲ್ಯೂಸು. ಮೆಜರ್ಸ್ ಆಫ್ ಪೊಸಿಷನ್ ಇದು. ಪೊಸಿಷನ್ ಬಂದುಬಿಟ್ಟು ನಿಮಗೆ ಕ್ವಾರ್ಟೈಲು, ಡೆಸೈಲ್, ಪರ್ಸಂಟೈಲು ಕೂಡ ಅಲ್ಲಿ ಒಂದು ಫಾರ್ಮುಲಾಸೇ ಇಂಪಾರ್ಟೆಂಟು. ಅಲ್ಲೂ ಕೂಡ ಅಲ್ಲಿ ಥಿಯರಿ ಏನು ಅಂತ ಬರಲ್ಲ. ಮೇನ್ ಅಂದರೆ ಮೆಜರ್ಸ್ ಆಫ್ ಡಿಸ್ಪರ್ಷನಲ್ಲಿ ಕೂಡ ಅಲ್ಲಿ ನಿಮಗೆ ಡೆಫಿನಿಷನ್ನು ಪ್ಲಸ್ ಆಬ್ಜೆಕ್ಟಿವ್ಸ್ ಆಫ್ ಮೆಜರಿಂಗ್ ವೇರಿಯೇಷನ್ಸು ಅದು ಬೇಡ. ಇಲ್ಲಿ ಎಸೆನ್ಷಿಯಲ್ಲ ತೊಗೊಂಡ್ಬಿಡಿ. ಅಲ್ಲಿ ಎಸೆನ್ಷಿಯಲ್ಸ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಅ ಮೆರಿಟ್ಸ್. ಮೆರಿಟ್ಸ್ ಅಂದರೆ ಯೂಸಸ್ಸಲ್ಲಿ ಯಾವುದಕ್ಕೆ ಯೂಸ್ ಆಗುತ್ತೆ, ಹೆಂಗೆ ಯೂಸ್ ಆಗುತ್ತೆ ಅನ್ನೋದೇ ಮೇನಲ್ಲಿ.
ಆಮೇಲೆ ಟೈಪ್ಸ್, ಇಲ್ಲಿ ಟೈಪ್ಸ್ ಆಫ್ ಡಿಸ್ಪರ್ಷನ್ನು, ರೇಂಜು, ಕ್ವಾರ್ಟಲ್ ಡೆವಿಯೇಷನು, ಮೀನ್ ಡೆವಿಯೇಷನು, ಸ್ಟ್ಯಾಂಡರ್ಡ್ ಡೆವಿಯೇಷನ್ನು, ಅದರದ್ದು ಡೆಫಿನಿಷನ್ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡ್ಬಿಟ್ಟು ಅದರದ್ದು ಮೆರಿಟ್ಸು ಮತ್ತು ಡಿಮೆರಿಟ್ಸು ಒಂದು ಸ್ವಲ್ಪ ನೋಡ್ಕೊಳ್ಬೇಕಾಗುತ್ತೆ. ಮೇನ್ ಅಂದರೆ ಅಲ್ಲಿ ನೀವು ಸೆಂಟ್ರಲ್ ಟೆಂಡೆನ್ಸಿ ಇದೆ ಇಂಪಾರ್ಟೆಂಟು, ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸು. ಇಲ್ಲಿ ಸ್ಟ್ಯಾಂಡರ್ಡ್ ಏವಿಯೇಷನ್ ಅದು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಬಿಟ್ಟರೆ ಮತ್ತಿಲ್ಲಿ ತೇರಿ ಪಾರ್ಟು ನಿಮಗೇನು ಅಂಥ ತೇರಿ ಪಾರ್ಟು ಬರಲ್ಲ. ಇಲ್ಲಿ ಮೆರಿಟ್ಸು ಮತ್ತು ಡಿಮೆರಿಟ್ಸ್ನ ಒಂದು ಸ್ವಲ್ಪ ನೋಡ್ಕೊಂಡ್ಬಿಟ್ರೆ ಇಂಪಾರ್ಟೆಂಟ್. ಅದರಲ್ಲಿ ಕೂಡ ನೀವು ಸ್ಟ್ಯಾಂಡರ್ಡ್ ಏವಿಯೇಷನ್ನು ಮತ್ತು ಕೊಯಿಫಿಷಿಯಂಟ್ ಆಫ್ ವೇರಿಯೇಷನ್ನು CV ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತದು. ಇದಿಷ್ಟು ನೀವು ತೇರಿನ ನೋಡ್ಕೊಳ್ಬೇಕಾಗುತ್ತೆ ಇಲ್ಲಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ ದ ವಿಡಿಯೋ.